ಮೀನ ರಾಶಿನಲ್ಲಿ ಹುಟ್ಟಿರೋರಿಗೆ ಹೇಗಿರುತ್ತೆ ಈ ವರ್ಷ ಅಂತ ನೋಡೋದಾದ್ರೆ ನೋಡಿ, ಮೀನ ರಾಶಿಯವರಿಗೆ ಲಗ್ನದಲ್ಲಿ ಶನಿಯ ಸಂಚಾರ ಇದೆ, 12ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇದೆ. ಸ್ವಲ್ಪ ಅಧಿಕವಾದ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ, ಸ್ವಲ್ಪ ಲೇಸಿನೆಸ್ ಫೀಲ್ ಮಾಡ್ತೀರಾ, ಸ್ವಲ್ಪ ಬೇಗ ಬೇಗ ಕೆಲಸಗಳಾಗ್ತಾ ಇರೋದಿಲ್ಲ ಅನ್ನೋದು ಬಿಟ್ರೆ, ಗುರುವಿನ ಒಂದು ಸಂಚಾರದಿಂದ ಒಂದು ಅದ್ಭುತ ನಿಮಗೆ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಭೂಮಿ ವ್ಯವಹಾರ ಏನಾದ್ರು ಮಾಡ್ತಾ ಇದ್ರೆ, ಅದರಲ್ಲೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ರೆ ಅದರಿಂದ ನಿಮ್ಗೆ ಒಳ್ಳೆ ಲಾಭ ಬರುವಂಥದ್ದು. ಮತ್ತೆ ಗುರುವಿನ ಸಂಚಾರ ಇನ್ನು 4ರಿಂದ 5 ಮತ್ತೆ 6ನೇ ಮನೆಗೂ ಹೋಗ್ತಾನೆ. ಸೊ ಆವಾಗ ನಿಮ್ಗೆ 5ನೇ ಮನೆಗೆ ಗುರುವಿನ ಸಂಚಾರ ಬಂದಾಗ ನಿಮ್ಗೆ ಏನು ಗುರುಬಲ ಕೂಡ್ ಬರುತ್ತೆ. ಯಾಕಂದ್ರೆ ನಿಮ್ಗೆ ಲಗ್ನದ ಮೇಲೂ ಗುರುವಿನ ದೃಷ್ಟಿ ಬೀಳುತ್ತೆ. ಆವಾಗ ನಿಮ್ಗೆ ಏನು ಗುರುಬಲ ಕೂಡ್ ಬಂದಾಗ ಮದುವೆ ಹುಡುಕಾಟದಲ್ಲಿ ಯಾರಾದ್ರೂ ಇದ್ರೆ ಅವ್ರಿಗೆ ಮದುವೆ ಅವಕಾಶಗಳು ಸಿಗುವಂಥದ್ದು, ಒಳ್ಳೆ ಗಂಡು ಹೆಣ್ಣು ಸಿಗುವಂಥದ್ದು, ಮತ್ತೆ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಅಲ್ಲಿ ಬಹಳಷ್ಟು ಮುಂದಿರುವಂಥದ್ದು, ಸ್ವಲ್ಪ ಎಫರ್ಟ್ ಹಾಕಿ ಓದಿದ್ರು ಕೂಡ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದು ಇವಾಗೂ ಕೂಡ ಚೆನ್ನಾಗೇ ಇರುತ್ತೆ. 6ನೇ ಮನೆಗೆ ಗುರು ಹೋದಾಗೂ ಅಷ್ಟೇ, ಏನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ದೀರಾ ಅಂತಂದ್ರೆ ಅದರಲ್ಲಿ ನಿಮ್ಗೆ ಯಶಸ್ಸು ಸಿಗುವಂಥದ್ದು, ಉದ್ಯೋಗಸ್ಥರಿಗೆ ಏನು ಬಡ್ತಿ ಸಿಗುವಂಥದ್ದು, ಅಂದ್ರೆ ಪ್ರಮೋಷನ್ ಆಗುವಂಥದ್ದು, ಹೊಸ ಕೆಲಸ ಹುಡುಕ್ತಿದ್ರೆ ಹೊಸ ಕೆಲಸಗಳು ಸಿಗುವಂಥದ್ದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಪಾಸ್ ಆಗುವಂಥದ್ದು, ಕೋರ್ಟಲ್ಲಿ ಏನಾದರೂ ಕೇಸ್ ನಡೀತಿದ್ರೆ ಕೇಸ್ ನಿಂಪರ ಆಗುವಂಥದ್ದು, ಮತ್ತೆ ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡಿದ್ರೆ ಲೋನ್ ಆಗುವಂಥದ್ದು, ಇದೆಲ್ಲನೂ ಕೂಡ ನಿಮಗೆ ಆಗ್ತಾ ಹೋಗುತ್ತೆ. ಸಾಲಗಳೇನಾದರೂ ಇತ್ತು ಅಂದರೆ ನೀವು ಕ್ಲಿಯರ್ ಮಾಡಬೇಕು ಅಂತ ಸ್ವಲ್ಪ ಪ್ರಯತ್ನ ಪಟ್ಟರು ಕೂಡ ಬೇಗ ನಿಮ್ಮ ಸಾಲಗಳನ್ನ ತೀರ್ಸ್ಕೊಳ್ಳೋಕ್ಕೂ ಕೂಡ ಅವಕಾಶಗಳಾಗುತ್ತೆ. ಸೊ ಹಾಗಾಗಿ ನವೆಂಬರ್ ನಂತರ ಈ ಅವಕಾಶಗಳು ನಿಮ್ಗೆ ಸಿಗೋದು. ಸೊ ಹಾಗಾಗಿ ಅದ್ರ ಕಡೆ ಸ್ವಲ್ಪ ನೀವು ಪ್ರಯತ್ನ ಪಡಿ ಸಾಕು, ಖಂಡಿತವಾಗ್ಲೂ ನಿಮಗೆ ಅದರಲ್ಲಿ ಯಶಸ್ಸಾಗುತ್ತೆ. ಇನ್ನು ಆಲ್ರೆಡಿ ನಿಮ್ಗೆ ಇವಾಗ 6ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಯಾರೆಲ್ಲ ಸ್ಪಿರಿಚುವಲ್ ಆಗಿದ್ದೀರಾ ಅಥವಾ ಒಂದು ಆಧ್ಯಾತ್ಮಿಕವಾಗಿ ಕೆಲಸಗಳನ್ನ ಮಾಡ್ತಿರೋರಿಗೆ ಯಶಸ್ಸನ್ನ ಆಲ್ರೆಡಿ ನೀವು ನೋಡ್ತಾ ಇರ್ತೀರಾ, ಮುಂದಕ್ಕೂ ಕೂಡ ಹಾಗೆ ಇರುತ್ತೆ. ಆದ್ರೆ ರಾಹು ಮತ್ತು ಕೇತುವಿನ ಒಂದು ಸಂಚಾರ ಡಿಸೆಂಬರ್ನ ನಂತರ ಏನಾಗುತ್ತೆ ಅಂತಂದ್ರೆ, ಕೇತು ನಿಮ್ಗೆ 5ನೇ ಮನೆಗೆ ಬರ್ತಾನೆ, ರಾಹು ನಿಮ್ಮ 11ನೇ ಮನೆಗೆ ಬರ್ತಾನೆ. ರಾಹುವಿಂದ ಒಳ್ಳೆ ಲಾಭನ ನೀವು ನೋಡ್ಬೋದು. ಯಾಕಂದ್ರೆ ಲಾಭದ ಮನೆಯಲ್ಲಿ ರಾಹು ಬಂದಾಗ ಒಳ್ಳೆ ಲಾಭನ ತಗೊಂಬಂದು ಕೊಡ್ತಾನೆ. ನೀವೇನ್ ಕಷ್ಟಪಟ್ಟು ಕೆಲಸ ಮಾಡಿದ್ರಿ ಅದರ ಫಲ ತಗೊಳ್ಳೋಂಥ ಒಂದು ಟೈಮ್ ಆಗಿರುತ್ತೆ. ನೀವೇನಾದ್ರೂ ಟ್ರಾವೆಲ್ ಮಾಡಬೇಕು, ಔಟ್ ಆಫ್ ಕಂಟ್ರೀಸ್ಗೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಅವಕಾಶ ಸಿಗುತ್ತೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಿದ್ರೆ ಅದರಲ್ಲಿ ನಿಮ್ಗೆ ಒಳ್ಳೆ ಲಾಭ ಬರುವಂಥದ್ದು. ಎಜುಕೇಶನ್ ಪರ್ಪಸ್ಗೆ ಹೋಗ್ತಿದ್ದೀರಾ ಅಂದ್ರೆ ಅದ್ರಲ್ಲಿ ಒಳ್ಳೆ ಲಾಭ ಬರುತ್ತೆ. ಆದ್ರೆ ಕೇತುವಿನ ಸಂಚಾರದಲ್ಲಿ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು, ಅಥವಾ ಅವ್ರಿಗೇನಾದ್ರೂ ಸ್ವಲ್ಪ ಬಿದ್ದು ಪೆಟ್ ಮಾಡ್ಕೊಳ್ಳುವಂಥದ್ದು, ಮೂಳೆಗೆ ಸಂಬಂಧಪಟ್ಟಿದ್ದು, ಬಾಯಿಗೆ ಸಂಬಂಧಪಟ್ಟಿರೋದು ಕೆಲವು ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರಿ. ಏನಾದರೂ ಈ ಸಮಯದಲ್ಲಿ ನೀವು ಮಕ್ಕಳು ಮಾಡ್ಕೋಬೇಕು ಅಂತ ಏನಾದರೂ ಅನ್ಕೊಂಡಿದ್ರೆ ಅದನ್ನ ಸ್ವಲ್ಪ ಮುಂದೂಡೋದು ಒಳ್ಳೇದು. ಅಂದ್ರೆ ಡಿಸೆಂಬರ್ ಒಳಗಡೆ ಆದ್ರೆ ಓಕೆ, ಡಿಸೆಂಬರ್ ನಂತರ ಆದ್ರೆ ಒಂದು 1.5 ವರ್ಷದ ಗಂಟ ಸ್ವಲ್ಪ ಮುಂದಕ್ಕೆ ಹಾಕಿದ್ರೆ ಒಳ್ಳೇದು. ಯಾಕಂದ್ರೆ ಆಪರೇಷನ್ಸ್ ಆಗಿ ಮಕ್ಕಳಾಗುವಂಥದ್ದು ಅಥವಾ ಏನಾದ್ರು ಕೆಲವು ಸಮಸ್ಯೆಗಳು ಬರುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿದ್ರೆ ಒಳ್ಳೇದು. ಇನ್ನು ಅದು ಬಿಟ್ರೆ ನಿಮಗೆ ಗುರುವಿನ ಸಂಚಾರದಿಂದ ಆಗಿರ್ಬೋದು, ಬೇಗೆ ರಾಹುವಿನ ಸಂಚಾರದಿಂದ ಆಗಿರ್ಬೋದು, ತುಂಬಾ ಅದ್ಭುತವಾದ ವರ್ಷ. ಅದರಲ್ಲೂ ರೈತರಿಗೂ ಕೂಡ ತುಂಬಾ ಅದ್ಭುತವಾದ ವರ್ಷ. ಇವಾಗ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ. ತದನಂತರ ರಾಹುವಿನ ಸಂಚಾರದ ನಂತರ ಮತ್ತೆ ಗುರುವಿನ ಸಂಚಾರದ ನಂತರ ಒಳ್ಳೆ ಬೆಳೆಗೆ ಬೆಲೆ ಸಿಗುವಂಥದ್ದು, ಒಳ್ಳೆ ಇಳುವರಿ ಬರುವಂಥದ್ದು ಕೂಡ ರೈತರಿಗೆ ಆಗ್ತಾ ಹೋಗ್ತಾ ಇರುತ್ತೆ. ಆದ್ರೆ ಹೆಲ್ತ್ ವಿಷಯ ಅಂತ ಬಂದಾಗ ಹೆಲ್ತ್ ಅಲ್ಲಿ ಸ್ವಲ್ಪ ಅಪ್ಸೆಟ್ ಆಗುತ್ತೆ. ಈಗ ಆಲ್ರೆಡಿ ಲೇಜಿ ಫೀಲ್ ಆಗೋದು, ಬೇರೆ ಏನೇ ಕಾಯಿಲೆಗಳು ಬಂದ್ರು ಬೇಗ ವಾಸಿ ಆಗಲ್ಲ, ತುಂಬಾ ನಿಧಾನಗತಿಯಲ್ಲಿ ವಾಸಿ ಆಗ್ತಾ ಇರುತ್ತೆ. ರಾಹು ಬೇರೆ ನಿಮ್ಗೆ 12ನೇ ಮನೇಲಿ ಇದ್ದಾನೆ. ಸೊ ಹೀಗಾಗಿ ಅಧಿಕವಾದ ಖರ್ಚು ಜಾಸ್ತಿ ಆಗುವಂಥದ್ದು, ಆರೋಗ್ಯ ಸಮಸ್ಯೆಗಳು ಅಂದ್ರೆ ಸ್ವಲ್ಪ ಸ್ಟಮಕ್ ಇನ್ಫೆಕ್ಷನ್ ಆಗೋದು, ಕಾಲುಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗುವಂಥದ್ದು, ಕಾಲು ಉರಿ ಬರುವಂಥದ್ದು, ಅಥವಾ ಏನೋ ಒಂದು ಕೆಲವು ಪ್ರಾಬ್ಲಮ್ಗಳಿಂದ ಕಾಲಿಗೆ ಸಂಬಂಧಪಟ್ಟಿದ್ದು ಕೆಲವು ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ರಾಹುವಿನ ಸಂಚಾರದ ನಂತರ ಸ್ವಲ್ಪ ನೀವು ಅದರಲ್ಲಿ ಚೇತರಿಕೆನ ನೋಡ್ಕೋಬಹುದು. ಕೇತುದು ಕೂಡ ನಾನು ಆಗ್ಲೇ ಹೇಳಿದೆ, ಬಾಯಿಗೆ ಸಂಬಂಧಪಟ್ಟ ಸಮಸ್ಯೆಗಳಾಗುವಂಥದ್ದು, ಥ್ರೋಟ್ ಇನ್ಫೆಕ್ಷನ್ ಆಗೋದು, ಈ ರೀತಿ ಮೂಳೆಗೆ ಸಂಬಂಧಪಟ್ಟ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ಈ ವರ್ಷದಲ್ಲಿ ನೀವು ಆರೋಗ್ಯನ ಸ್ವಲ್ಪ ಕಾಪಾಡ್ಕೋಬೇಕು ಅನ್ನೋದು ಬಿಟ್ರೆ, ಅಧಿಕವಾದ ಖರ್ಚಿರುತ್ತೆ ಅನ್ನೋದು ಬಿಟ್ರೆ ಬಾಕಿ ಎಲ್ಲಾ ರೀತಿಯಿಂದನೂ ಶುಭವಾಗಿರುತ್ತೆ. ಯಾರು ಎದುರುಕೊಳ್ಳೋದು ಬೇಡ. 7.5 ಸ್ಟಾರ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಕೊಳ್ಳೋದು ಬೇಡ. ಖಂಡಿತವಾಗ್ಲೂ ಅದು ಯಾವುದೇ ರೀತಿಯಾದ ಎಫೆಕ್ಟ್ ನಿಮ್ಗೆ ಆಗೋದಿಲ್ಲ. ಆದ್ರೆ ಸ್ವಲ್ಪ ನೀವು ಶ್ರಮ ವಹಿಸಿ ಕೆಲಸ ಮಾಡಬೇಕಾಗುತ್ತೆ. ಮತ್ತೆ ನಿಮ್ಗೆ 7ನೇ ಮನೆಗೆ ಶನಿಯ ಒಂದು ದೃಷ್ಟಿ ಇರೋದ್ರಿಂದನೂ ಕೂಡ ಸ್ವಲ್ಪ ಗಂಡ ಹೆಂಡತಿ ಮಧ್ಯದಲ್ಲಿ ವೈಮನಸ್ಸೆ ಬರೋ ಚಾನ್ಸಸ್ ಇರುತ್ತೆ. ಗುರುವಿನ ಬದಲಾವಣೆಯ ನಂತರ ಏನೇ ಸಮಸ್ಯೆಗಳಿದ್ರು ಕೂಡ ಅದು ಕೂಡ ನಿಮ್ಗೆ ಸರಿ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಈ ವರ್ಷ ತುಂಬಾ ಅದ್ಭುತವಾದ ವರ್ಷ ಆಗುತ್ತೆ. ಪರಿಹಾರ ಏನ್ ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ನೀವು ಗುರುಗಳ ಆರಾಧನೆ ಜಾಸ್ತಿ ಮಾಡ್ಬೇಕಾಗುತ್ತೆ. ಪ್ರತಿ ದಿನ ಗುರುಗಳ ಬೀಜ ಮಂತ್ರನ ನೀವು ಪಠನೆ ಮಾಡುವಂಥದ್ದು, ಹಾಗೆ ಗುರುಗಳ ದೇವಸ್ಥಾನಕ್ಕೆ ಗುರುವಾರ ಹೋಗುವಂಥದ್ದು, ಕಡಲೆಕಾಳಿನ ದಾನ ಮಾಡೋದು ಅಥವಾ ಮನೆಯಲ್ಲಿ ಸ್ಟಾಕ್ ಇಡುವಂಥದ್ದು, ಅದನ್ನ ಕನ್ಸ್ಯೂಮ್ ಮಾಡೋದು, ಇದನ್ನು ಕೂಡ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಯಶಸ್ಸು ಸಿಗುತ್ತೆ. ಹಾಗೆ ಪ್ರತಿ ಶನಿವಾರ ನಿಮ್ ಕೈಲಿ ಸಾಧ್ಯ ಆದಷ್ಟು ಸ್ವಲ್ಪ ದಾನ ಧರ್ಮನ ಮಾಡಿ, ಬಡವರಿಗೆ ಸ್ವಲ್ಪ ದಾನ ಧರ್ಮನ ಮಾಡಿ. ಇದು ಕೂಡ ನಿಮ್ಗೆ ಜೀವನದಲ್ಲಿ ಏನೇ ಕೆಲಸ ಕೈ ಇಟ್ಟರು ಕೂಡ ಯಶಸ್ಸು ಸಿಗುವಂಥದ್ದಾಗತ್ತೆ. ನಾನು ಈಗ ಹೇಳಿರೋಂಥ ಭವಿಷ್ಯಗಳು ಏನು
ಪ್ರೆಸೆಂಟ್ ಟ್ರಾನ್ಸಿಟ್ ಆಗಿರ್ಬೋದು, ಈ ವರ್ಷದಲ್ಲಿ ಗ್ರಹಗಳ ಅಲೈನ್ಮೆಂಟ್ ಮೇಲೆ ನಾನು ಹೇಳಿದ್ದೀನಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ಕೂಡ ಒಂದ್ಸತಿ ತೋರಿಸ್ಕೊಬೇಕಾಗತ್ತೆ. ಅದರಲ್ಲಿ ಗ್ರಹಗಳ ಅಲೈನ್ಮೆಂಟ್ ಆಗಿರ್ಬೋದು, ದಶಾಭುಕ್ತಿ ಆಗಿರ್ಬೋದು, ಅದಕ್ಕೆ ತಕ್ಕ ಪರಿಹಾರ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಏನಾದರೂ ಕೆಲವೊಂದು ನೆಗೆಟಿವಿಟಿ ನಡೀತಿದ್ರೆ ಖಂಡಿತವಾಗ್ಲೂ ಅದರಿಂದ ನೀವು ಈಚೆ ಕಡೆಗೆ ಬರಬಹುದು. ಸೊ ನೀವೇನಾದ್ರು ನಿಮ್ಮ ಜಾತಕಗಳನ್ನ ತೋರಿಸ್ಕೊಬೇಕು ಅಂತಂದರೆ ನಮಗೆ ಸ್ಕ್ರೋಲ್ ಆಗ್ತಿರುವಂಥ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕಗಳನ್ನ ತೋರಿಸ್ಕೋಬಹುದು, ಅಥವಾ ನಿಮಗೆ ಗೊತ್ತಿರುವಂಥ ಜ್ಯೋತಿಷಿಗಳ ಹತ್ರನೂ ಕೂಡ ನಿಮ್ಮ ಜಾತಕಗಳನ್ನ ತೋರಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಕಂಡಿಡ್ಕೊಳ್ಳಿ. ಸೊ ಇದಾಗಿತ್ತು ಈ ವರ್ಷದ ಅಂದರೆ ಯುಗಾದಿ ಹಬ್ಬದ ಹೊಸ ವರ್ಷದ ಒಂದು ದ್ವಾದಶ ರಾಶಿಗಳ ಒಂದು ಫಲಾನುಫಲಗಳು. ಸೊ ಹಾಗಾಗಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.